ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಈಗ ನಾವು 2024ನೇ ವರ್ಷ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ನೋಡಿ, ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ, ತನ್ನ ಸ್ಥಿತಿ ಕಕ್ಷೆಯಿಂದ ಮತ್ತೊಂದು ಕಕ್ಷೆಗೆ, ಅಂದ್ರೆ ಪ್ರತಿಯೊಂದು ರಾಶಿಗೂ 30 ಡಿಗ್ರಿ ಅಂತ ಇರುತ್ತೆ. ಆ ಡಿಗ್ರಿಗಳನ್ನ ಸಂಚಲನ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರತ್ತೆ. ಅಂದ್ರೆ ಒಂದೇ ಕಕ್ಷೆ ಇರತ್ತೆ, ಆ ಒಂದು ಪಥದಲ್ಲಿ ಹೋಗ್ತಾ ಇರತ್ತೆ. ಇದು ವೈಜ್ಞಾನಿಕವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಗ್ರಹಗಳ ಒಂದು ಸ್ಥಿತಿ. ಅದನ್ನೇ ನಾವು ಜ್ಯೋತಿಷ್ಯ ಆಧಾರಿತವಾಗಿ ನಾವು ಮಾತಾಡೋದಾದ್ರೆ, ಕನ್ಯಾ ರಾಶಿಯವರಿಗೆ ಗ್ರಹಗಳ ಒಂದು ಬದಲಾವಣೆಯಿಂದ, ಸಂಚಾರದಿಂದ, ಸ್ಥಿತಿಯಿಂದ ಯಾವ ರೀತಿಯ ಪ್ರತಿಫಲಗಳಿರುತ್ತೆ ಅಂತ ನಾವು ನೋಡಿದ್ರೆ, ನೋಡಿ, ಪ್ರಾರಂಭದಲ್ಲಿ ನಿಮ್ಮ ರಾಶಾಧಿಪತಿ ಬುಧ ವಿಭಾಗದಲ್ಲೇ ಇದ್ದಾನೆ. ಹಾಗಾಗಿ ಸ್ವಲ್ಪ ಸ್ಥಿರತ್ವ ಇರೋದಿಲ್ಲ ಆಗಸ್ಟ್ ತಿಂಗಳಲ್ಲಿ. ಸೊ ಕೇತು ಕೂಡ ಸುಮಾರು ಒಂದು 7-8 ತಿಂಗಳಿಂದ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಈಗ ಒತ್ತಡ, ಟೆನ್ಷನ್ಸು, ವ್ಯವಹಾರಗಳು ತಲೆ ಮೇಲೆ ಬಂದು ಬೀಳ್ತಾ ಇರತ್ತೆ. ಯಾವುದಾದ್ರು ಒಂದು ಇಕ್ಕಟ್ಟುಗಳು ಸಿಕ್ಕಾಕೊಂತ ಇರ್ತೀರಾ, ಟೆನ್ಷನ್ಗಳು ಸಿಕ್ಕಾಕೊಂತ ಇರ್ತೀರಾ. 24ರ ನಂತರ ಅಂತೂ ಈ ಒಂದು ಟೆನ್ಷನ್ಗಳು, ಈ ಒಂದು ಒತ್ತಡಗಳು, ಧನನಷ್ಟ ಆಗೋ ರೀತಿಯಲ್ಲಿ, ದುಡ್ಡಿನ ಸಮಸ್ಯೆ ಬಂದು ಬೀಳುವ ರೀತಿಯಲ್ಲಿ, ಯಾವುದೋ ವಿಚಾರಕ್ಕೆ ಯಾವಾಗಲೂ ಕಮಿಟ್ ಆಗಿರ್ತೀರಾ, ಈವಾಗ ನೀವು ಕಟ್ಟಬೇಕು ಅಂತ ನೋಟಿಸ್ ಬರ್ಬೋದು, ಅಥವಾ ಯಾರನ್ನ ಫೋನ್ ಮಾಡಿ ಕೇಳ್ಬೋದು. ಯಾವುದೋ ಒಂದು ಒಪ್ಪಂದ ವ್ಯವಹಾರಗಳು ಎದ್ದು ನಿಂತು ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ಳೋ ರೀತಿಯಲ್ಲಿ ಒತ್ತಡಗಳು ಕಾದಿರತ್ತೆ. ಅದು 24ರ ನಂತರ ಆಗಸ್ಟಲ್ಲಿ. ಈ ಒಂದು ಡೇಟ್ ಜ್ಞಾಪಕ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ತರಹದ ಒಂದು ಸನ್ನಿವೇಶ ಬರುತ್ತೆ. ಯಾರ್ಯಾರು ವ್ಯವಹಾರ ಮಾಡ್ತಾ ಇರ್ತಾರೆ ಅಂತಹವರಿಗೆ, ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇಲ್ಲ, ಇಲ್ಲ ವಯಸ್ಸಾಗಿರ್ತಕ್ಕಂಥ ಮುದುಕರಿಗೆ ಹೇಳ್ತಾ ಇಲ್ಲ, ಯಾರು ವ್ಯವಹಾರಿಕವಾಗಿ ಜೀವನ ಮಾಡಕ್ಕೆ ಒಂದು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆ ಕಷ್ಟಗಳು. ಯಾರು ಮುಂದಕ್ಕೆ ಹೋಗಿ ಕಷ್ಟಪಡ್ತಾ ಇರ್ತಾರೆ, ಶ್ರಮಿಸ್ತಾ ಇರ್ತಾರೆ, ಅಂಥವ್ರಿಗೆ ಈ ಒಂದು ಸಮಸ್ಯೆಗಳು ಬರುವಂತಹದ್ದು. ಹಾಗಾಗಿ ಈ ಒಂದು ಡೇಟ್ ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರನೂ ಅಷ್ಟೇ, ಪ್ರಾರಂಭದಲ್ಲಿ ಸ್ವಲ್ಪ ವ್ಯಯದಿಂದ ಕೂಡಿರುತ್ತೆ. ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಯಾವುದಾದ್ರು ಕೆಲಸ ಕಾರ್ಯಗಳಿಗೆ, ಅದೊಂದು ಬಿಸ್ನೆಸ್ಗೋಸ್ಕರ, ಅಥವಾ ಒಂದು ಪ್ರಾಪರ್ಟಿ ತಗೊಳ್ಳೋಣ, ಭೂಮಿ ತಗೊಳ್ಳೋಣ, ಬಿಸ್ನೆಸ್ ಮಾಡೋಣ ಅನ್ನುವಂಥ ವಿಚಾರ ನಿಮ್ಗೆ ತಲೆ ಹೊಡಿತಾ ಇರತ್ತೆ. ಆ ವಿಚಾರಗಳಿಗೋಸ್ಕರ ದುಡ್ಡುಗಳು ಖರ್ಚುಗಳು ಮಾಡುವಂತಹದ್ದು ಇರುತ್ತೆ. ಅದು 24ರವರೆಗೂ. 24ರ ನಂತರ ಯಾವುದೇ ರೀತಿ ವ್ಯವಹಾರ ಮಾಡಬೇಡಿ. ದುಡ್ಡು ಕಾಸು ವಿಚಾರ, ವ್ಯವಹಾರ, ಪ್ರಯತ್ನಕಾರಿ ವಿಚಾರದಲ್ಲಿ 26ನೇ ತಾರೀಕುವರೆಗೂ ತುಂಬಾ ಬಲವಾದಂತಹ ಪ್ರಯತ್ನ ಬಲಗಳು ಸಕ್ಸಸ್ ಸಿಗತ್ತೆ. ನೀವು ಏನು ಹಠ ಹಿಡಿದು ಸಾಧಿಸ್ಬೇಕು ಅಂತಿದ್ದೀರಾ, ಏನು ಬಲ ಪ್ರಯೋಗ ಮಾಡಬೇಕು ಅಂತಿದ್ದೀರಾ, ಏನು ನಿಮ್ಮ ಅಣ್ಣ ತಮ್ಮಂದಿರಿದ್ದೀರಾ, ಅಕ್ಕ ತಂಗಿಯರಿದ್ದೀರಾ, ಅಂದ್ರೆ ಭಾತೃಸ್ಥಾನಗಳು, ಅಂದ್ರೆ ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ನಿಮ್ಮ ಮಧ್ಯೆ ವಿಶೇಷವಾದಂತಹ ಬಲ, ಅನುಕೂಲ, ಗುರು ಮತ್ತೆ ಕುಜನ ದೃಷ್ಟಿ ನಿಮಗೆ ಉತ್ತಮವಾದಂತಹ ಫಲ ಕೊಡುತ್ತೆ ನಿಮ್ಮ ಪ್ರಯತ್ನ ಯೋಗಗಳಿಗೆ. ಅದಕ್ಕೆ ಈ ಒಂದು ವಿಚಾರದಲ್ಲಿ ತುಂಬಾ ಸಕ್ಸಸ್ ಸಿಗತ್ತೆ. ಅದು 26ನೇ ತಾರೀಕು ಆಗಸ್ಟ್ವರೆಗೂ ಮಾತ್ರ. ನಮ್ಮ ಮನೆ ಕಡೆ ವಿಶೇಷವಾದಂತಹ ಭಾಗ್ಯ ಪ್ರಯತ್ನಗಳು ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ಕನ್ಯಾ ರಾಶಿಯವರು ಸುಮ್ಮನೆ ಇರಲ್ಲ. ಕಷ್ಟಗಳಿದ್ರೂ ಕೂಡ ಮನೆ ಕಡೆನೂ ಒಂದು ಸಾಧನೆ ಮಾಡಬೇಕು, ಮನೆ ಕಡೆ ಅನುಕೂಲಗಳು ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನಗಳಲ್ಲಿ ಇರ್ತೀರಾ. ಅದು ಕೂಡ ನಿಮಗೆ 26ರವರೆಗೂ ಒಂದು ಅನುಕೂಲ ಸ್ಥಿತಿಯಲ್ಲಿ ಪ್ರತಿಫಲ ಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಶ್ರಮ ಪ್ರಯತ್ನದಿಂದ ಫಲ ಇದೆ. ಯಾವುದೇ ರೀತಿ ಸಂಕಷ್ಟಗಳಿರೋದಿಲ್ಲ, ವೈಪರೀತ್ಯಗಳಿರೋದಿಲ್ಲ. 22ರ ನಂತರ ಸ್ವಲ್ಪ ವೈಪರೀತ್ಯಗಳಿರುತ್ತೆ. ಹಾಗಾಗಿ ವಿಷ್ಣು ದರ್ಶನ ಮಾಡಿ ವಿದ್ಯಾರ್ಥಿಗಳಿಗೆ ಸುಫಲ ಖಂಡಿತವಾಗಿ ಇರುತ್ತೆ. ಸುಖ ಪ್ರಾಪ್ತಿ ಕೂಡ ಅಷ್ಟೇ ಸಾಧಾರಣ ಮಟ್ಟಿಗೆ ಇರುತ್ತೆ. ಯಥೇಚ್ಛವಾದಂತಹ ಒಂದು ಸುಖ, ನೆಮ್ಮದಿ ವಿಚಾರ ಏನು ಹೆಚ್ಚಾಗಿರೋದಿಲ್ಲ. ಸ್ವಲ್ಪ 16ನೇ ತಾರೀಕಿನಿಂದ ಆಚೆಗೆ ಸ್ವಲ್ಪ ಸುಖದ ವಿಚಾರದಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯ ವೈಪರೀತ್ಯ ಆಗಿ ಟೆನ್ಷನ್ಸ್ ಬರೋದಿರುತ್ತೆ. ಅದಕ್ಕೋಸ್ಕರ ಸುಖಕ್ಕೆ ಧಕ್ಕೆ ಉಂಟಾಗೋದಿರುತ್ತೆ. ಸ್ವಲ್ಪ ಜಾಗೃತಿಯನ್ನ ವಹಿಸಿ. ನಿಮ್ಮ ಒಂದು ದಾಂಪತ್ಯ ವಿಚಾರಕ್ಕೆ, ವಿವಾಹಕ್ಕೆ ಸಂಬಂಧಗಳು ನೋಡ್ತಾ ಇರ್ತಕ್ಕಂತಹ ವಧುವರರು ಯಾರಿದ್ದೀರಾ ಅಂತಹ ಅವರಿಗೆ ವೈಪರೀತ್ಯದ ದಿನಗಳು ಕಾದಿದೆ. ಯಾಕೆಂತಂದ್ರೆ ರಾಹು ಸಂಚಾರ, ಕೇತು ದೃಷ್ಟಿ ಇದೆ, ಸರ್ಪದೋಷ ಇದೆ.
ಹಾಗಾಗಿ ನೀವು ಖಂಡಿತವಾಗಿಯೂ ಕೂಡ ಒಂದು ಸರ್ಪ ಪರಿಹಾರ ಮಾಡ್ಕೊಳ್ಳಿ. ಕಾಲಹಸ್ತಿಗೆ ಹೋಗಿ ಬನ್ನಿ, ಅಲ್ಲಿ ರಾಹುಕೇತು ಶಾಂತಿ ಮಾಡಿಸ್ಕೊಂಡು ಬನ್ನಿ, ಕುಕ್ಕೆಗೆ ಹೋಗಿ ಸರ್ಪ ಸಂಸ್ಕಾರ ಮಾಡಿಸ್ಕೊಂಡು ಬನ್ನಿ, ತುಂಬಾ ಶುಭ ಫಲ ಸಿಗತ್ತೆ. ಯಾಕೆ ಅಂತಂದ್ರೆ ನಿಮಗೆ ರಾಹುಕೇತುಗಳ ಒಂದು ಸಂಚಾರದಿಂದ ಸಂಬಂಧಗಳು ಫಿಕ್ಸ್ ಆಗಿದ್ದೀರಾ, ಏನೋ ಒಂದು ವೈಪರೀತ್ಯ, ಗಲಾಟೆ, ಟೆನ್ಷನ್ಸು, ಆಪಾದನೆಗಳು ಇವುಗಳಿಂದ ಸಂಬಂಧಗಳು ಮುರಿದೋಗ್ತಾ ಇರತ್ತೆ. ನೀನು ಸಕ್ಸಸ್ ಆಗಬೇಕು ಅಂದ್ಕೊಂಡಿರತ್ತೀರ, ಯಾವುದೋ ಒಂದು ಯಾರೋ ಒಬ್ರು ಏನೋ ಹೇಳಿದ್ರಂತೆ ಅದರಿಂದ ತಪ್ಪೋಯ್ತು, ಇಲ್ಲ ಏನೋ ವಿಚಾರ ಗೊತ್ತಾಯ್ತಂತೆ ಅದರಿಂದ ಮಿಸ್ ಆಯಿತು, ಈ ಥರದ್ದು ಖಂಡಿತ ಕಾದಿರುತ್ತೆ. ಅದಕ್ಕೋಸ್ಕರ ದುರ್ಗಾದೇವಿ ದರ್ಶನ ಮಾಡಿ ಮತ್ತೆ ಶ್ರೀಕಾಳಹಸ್ತಿಗೆ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಂಡು ಬನ್ನಿ, ಒಳ್ಳೆಯದಾಗತ್ತೆ. ಆರೋಗ್ಯ ವಿಚಾರ, ಸ್ವಲ್ಪ ಆರೋಗ್ಯ ಅಂದರೆ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಆದರೂ ಸಾಧಾರಣ ಮಟ್ಟಿಗಿರುತ್ತೆ. ಸ್ವಲ್ಪ ಗಂಟಲು ಸಮಸ್ಯೆ ಅಂದರೆ ಅಜೀರ್ಣ, ತಿಂದ್ಬಿಟ್ಟು ಸ್ವಲ್ಪ ಜೀರ್ಣ ಆಗದಿರಾ ಬಿಕ್ಕಲಿಕೆ ಬರುವಂತಹದ್ದಾಗಿರ್ಬೋದು, ಈ ಥರ ಥ್ರೋಟ್ ಸ್ವಲ್ಪ ಕಸಿ ಬಿಸಿ ಆಗಿರ್ತಕ್ಕಂಥದ್ದು, ENT ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳು ಬರುವಂತಹದ್ದು, ಇದು 26ವರೆಗೂ ಸ್ವಲ್ಪ ಕಾಡಿಸುವಂತಹದ್ದಿದೆ. ಆ ನಂತರ ಸುಧಾರಿಸುತ್ತೆ, ಏನು ತೊಂದರೆ ಇರೋದಿಲ್ಲ. ಭಾಗ್ಯದ ವಿಚಾರ, ಸ್ವಲ್ಪ ಧರ್ಮ ಕ್ಷೇತ್ರಗಳಿಗೆ ಹೋಗಿ ಬರುವಂತಹದ್ದು, ಧರ್ಮ ಕಾರ್ಯಗಳು ಮಾಡುವಂತಹದ್ದು, ಮತ್ತೆ ಪುಣ್ಯ ಸ್ಥಳಗಳ ಒಂದು ದರ್ಶನ, ಒಂದು ಪ್ರಸಾದ, ಇವೆಲ್ಲವೂ ಕೂಡ ಗುರುದೇವರುಗಳ ದರ್ಶನ, ಇವೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಉತ್ತಮ ಫಲ ಸಿಗತ್ತೆ, ಚೆನ್ನಾಗಿದೆ. ಹಾಗಾಗಿ ಭಾಗ್ಯದ ಕೂಡ ಯೋಗ ಇದೆ. ಕೆಲವೊಂದು ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂತಹದ್ದು ನೋಡ್ತೀರಾ. ವೃತ್ತಿ ಸ್ಥಾನ ನೋಡಿದ್ರೆ ವೃತ್ತಿ 26 ನಂತರ ಸ್ವಲ್ಪ ಬದಲಾವಣೆ ಆಗತ್ತೆ, ತೊಂದರೆ ಇಲ್ಲ. ಆದಾಯ ವಿಚಾರ ನಿಮಗೆ 22ರ ನಂತರ ಭೂಮಿ ವ್ಯವಹಾರಗಳಿಂದ ಆದಾಯಗಳು ಬರುವಂತಹದ್ದು ಇದೆ. 16ವರೆಗೂ ಸಾಧಾರಣ ಮಟ್ಟಿಗೆ ಕೆಲಸ ಕಾರ್ಯಗಳು ಆದಾಯಪ್ರದವಾಗಿರುತ್ತೆ. ಖರ್ಚಿನ ವಿಚಾರ, ಸ್ವಲ್ಪ ಐಷಾರಾಮಿ ಜೀವನಕ್ಕೋಸ್ಕರ ಖರ್ಚುಗಳು ಮಾಡುವಂಥದ್ದು ಬರುತ್ತೆ. ಸೊ ಇದು ಏನು ತೊಂದರೆ ಇರೋದಿಲ್ಲ, ಒಳ್ಳೆಯದಾಗಿರುತ್ತೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ.